ನಮಸ್ತೆ. ಫಸ್ಟ್ ಆಫ್ ಆಲ್ ಸಾರಿ. ಆಕ್ಚುಲಿ ಏನಕ್ಕೆ ಅಂತಂದ್ರೆ ನನಗೆ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮೇ ಬಿ ನಿಮಗೆ ಕೇಳಿಸ್ಕೊಳ್ಳೋಕೆ ಇರಿಟೇಟ್ ಆಗ್ಬೋದು. ಹಾಗಾಗಿ ಬಿಫೋರೇ ನಾನು ಸಾರಿನ ಕೇಳ್ಬಿಡ್ತಾ ಇದ್ದೀನಿ. ಇರಿಟೇಟ್ ಆಗಿದ್ರೆ ದಯವಿಟ್ಟು ಸ್ಕ್ರೋಲ್ ಮಾಡಿಬಿಡಿ ಈ ವಿಡಿಯೋನ. ಇನ್ನು ಈ ವಿಡಿಯೋನ ಶೂಟ್ ಮಾಡಿಕೊಂಡು ನಾನು ಆಲ್ರೆಡಿ ಒಂದು ಟೂ ವೀಕ್ಸ್ ಸಾರಿ ಲಾಸ್ಟ್ ವೀಕಲ್ಲೇ ಶೂಟ್ ಮಾಡ್ಕೊಂಡಿದ್ದೆ. ಬಟ್ ಅಪ್ಲೋಡ್ ಮಾಡೇ ಇರಲಿಲ್ಲ. ಒಂದು 2 ಡೇಸಿಂದ ಅದೇ ನನಗೆ ವಾಯ್ಸ್ ಬೇರೆ ಪ್ರಾಬ್ಲಮ್ ಆಗಿತ್ತಲ್ವಾ ಅಂತ ಹೇಳಿ ನಾನೇ ಹಾಗೆ ಹೋಲ್ಡ್ ಮಾಡಿದ್ದೆ. ಇವತ್ತು ಸ್ವಲ್ಪ ಮಾತಾಡೋಕ್ಕಾಗ್ತಿತ್ತು, ಹಾಗಾಗಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇನ್ನು ಆವಾಗ ನಮ್ಮ ಫ್ಯಾಮಿಲಿಲಿ ಒಂದು 3 ಫಂಕ್ಷನ್ಸ್ ಇತ್ತು. ಅಂದರೆ ಈ ವ್ಲಾಗು 2 ದಿನದ ವ್ಲಾಗ್ ಆಗಿರುತ್ತೆ. ಸೊ 2 ಡೇಸಲ್ಲಿ ಒಂದು 3 ಫಂಕ್ಷನ್ಸನ್ನು ಅಟೆಂಡ್ ಮಾಡಿದ್ದೀನಿ. ಇನ್ನು ನಿಮಗೆಲ್ಲ ಗೊತ್ತೇ ಇರುತ್ತೆ, ನನಗೆ ಫ್ಯಾಮಿಲಿ ಫಂಕ್ಷನ್ಸು ಗೆಟ್ ಟುಗೆದರ್ಸ್ ಎಲ್ಲ ಹೋಗೋದು ತುಂಬಾ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ನಮಗಿರುವಂಥ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಮತ್ತು ಮನೇಲಿ ಒಬ್ಬರೇ ಇರ್ತೀವಲ್ವ. ಸೊ ಈ ಥರ ಎಲ್ಲ ಫಂಕ್ಷನ್ಸನ್ನು ಅಟೆಂಡ್ ಮಾಡಿದ್ದೀವಿ ಅಂತಂದರೆ ಎಲ್ಲರನ್ನೂ ಮೀಟ್ ಮಾಡ್ಬೋದು, ನೋಡ್ಬೋದು, ಮಾತಾಡಿಸ್ಬೋದು. ಅದು ನನಗೆ ಸಿಕ್ಕಾಪಟ್ಟೆ ಪರ್ಸ್ನಲಿ ಖುಷಿ ಕೊಡುತ್ತೆ. ಹಾಗಾಗಿ ನಾನು 90% ಯಾವುದೇ ಒಂದು ಫಂಕ್ಷನ್ಸ್ ಆಗಲಿ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಬಟ್ ಕೆಲವು ಸತಿ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ತುಂಬ ದೂರ ಇದ್ದಾಗ ನಮ್ಮ ಮನೆಯವರು ಇಲ್ಲ ಜೊತೆಗೆ ಅಂತಂದಾಗ ಒಬ್ಬಳೇ ಹೋಗೋಕ್ಕಾಗಲ್ಲ ಅಂದಾಗ ಸ್ಕಿಪ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಫ್ಯಾಮಿಲಿಲಿ ಯಾರಾದರೂ ಜೊತೆಗೆ ಬರ್ತಾರೆ ಅಂದರೆ ಎಷ್ಟೇ ದೂರ ಇದ್ರೂ ಹೋಗೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಇನ್ನು ಈ ಕಂಪ್ಲೀಟ್ ವ್ಲಾಗ್ನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಕೇಕ್ ಶೋಗೂ ಹೋಗಿದ್ವಿ, ಅದನ್ನು ಇದೇ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಆ ವ್ಲಾಗ್ನ ಚೆಕ್ಔಟ್ ಮಾಡಿ.